ಕಡೂರು ತಾಲೂಕಿನಲ್ಲಿ ಒಬ್ಬರು ರೈತರು ನೋಡಿ ಇವರು ಅವ್ರು ಬೆಳೆದಂಥ ಕಲ್ಲಂಗಡಿನ ಕೇವಲ 10 ರೂಪಾಯಿಗೆ ಬಂದು ಮಾರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಲಾಸ್ಟ್ ಲೋಡು ಅಂತ ಇದ್ದಾರೆ. ಈಗ ಎಷ್ಟು ಲೋಡ್ ಆಯಿತು ಗೌಡ್ರೆ? ಎಷ್ಟು ಲೋಡ್ ಮಾರಾಟ ಮಾಡಿದ್ರಿ? 25ರಿಂದ 30 ಲೋಡು. 25ರಿಂದ 30 ಲೋಡ್ ಮಾರಾಟ ಮಾಡಿದ್ದಾರೆ. ಕೇವಲ 10 ರೂಪಾಯಿಗೆ ಮಾರ್ತಾ ಇದ್ದಾರೆ. ರೀಟೈಲ್ ಮನೆ ಬಾಗಿಲಿಗೆ ಬಂದು ಮಾರ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಒಂದು 25 kg ತೊಗೊಂಡೆ. ಈಗ ಅವರೇ ಪರಿಚಯಿಸ್ಕೊತಾರೆ. ಗೌಡ್ರೆ ನಿಮ್ಮ ಊರು ಹೇಳಿ. ನಮ್ಮೂರು ಬಳ್ಳೆಕೆರೆ ಹತ್ರ, ಕಡೂರು ಹತ್ರ ಬಳ್ಳೆಕೆರೆ. ಹಾಂ, ಅಲ್ಲಿಂದ ಬಂದು ದಿನನಿತ್ಯ ಮಾರಾಟ ಮಾಡ್ತಾ ಇದ್ದೀನಿ. ಎಷ್ಟು ಬೆಳೆದಿದ್ದೀರಾ? ಒಂದು 7 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದಿದ್ದೆ. ಹಾಂ, ಅದರಲ್ಲಿ ಎಲ್ಲರೂ ರೈತರ ಮಾಲು ಅಂತ ಎಲ್ಲ ಕಡೆ ಊರ ಕಡೆಗೆಲ್ಲ ಹೋಗಿ ಮಾರಾಟ. ಎಷ್ಟು ರೂಪಾಯಿ ಕೇಳಿದ್ರು ನಿಮಗೆ ಮಾರುಕಟ್ಟೆಯಲ್ಲಿ? 4 ರೂಪಾಯಿ ಕೇಳಿದ್ರು. ಕೆಜಿ 4 ರೂಪಾಯಿ ಕೇಳಿದ್ರು, ನೀವು 10 ರೂಪಾಯಿ ಕೊಡ್ತಾ ಇದ್ದೀರಾ. ಆದರೂ ಅವರು ಸಾಗಾಟದ ಖರ್ಚು ಅಂತ 20-25 ರೂಪಾಯಿ ಕೆಜಿ ಮಾರ್ತಾ ಇದ್ದಾರೆ. ನಿಮಗೆ 10 ರೂಪಾಯಿ ಕೊಟ್ಟರು ತಪ್ಪೇನಾಗಿಲ್ಲ. ಪ್ರಯತ್ನ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು, ಫೋನ್ ನಂಬರ್ ಹೇಳಿ. ನನ್ನ ಹೆಸರು BM ಕುಮಾರಪ್ಪ ಅಂತ. ಹಾಂ, ನನ್ನ ನಂಬರು 9148 ಹಾಂ 60530. ಇನ್ನೊಂದ್ಸರಿ ಹೇಳಿ ಸಂಪರ್ಕ ಸಂಖ್ಯೆ. 9148 60 ಈ ರೀತಿ ಆಸಕ್ತರು ನಿಮಗೆ ಸಂಪರ್ಕಿಸಿದ್ರೆ ಮುಂದಿನ ದಿನದಲ್ಲೂ ಬೆಳೀತಾ ಇರ್ತೀರಾ? ಸತತವಾಗಿ ಬೆಳೀತಾ ಇರ್ತೀರಾ? ಬೆಳೀತಾ ಇದ್ದೀವಿ. ನೆಕ್ಸ್ಟ್ ನಾವು ಶುಂಠಿ ಹಾಕ್ಬೇಕು ಅಂತ ಇದ್ದೀವಿ. ಹಾಂ, ಶುಂಠಿ ಹಾಕ್ತೀವಿ. ಅದ್ರ ಪ್ರಯತ್ನನೂ ಮಾಡ್ತೀವಿ. ಅದು ಪ್ರಯತ್ನನೂ ಮಾಡಿ. ಎಷ್ಟು ಎಕರೆ ಭೂಮಿ ಇದೆ? 7 ಎಕರೆ ಭೂಮಿ. 7 ಎಕರೆ ಭೂಮಿಲಿ ತೆಂಗು ಇದೆಯಾ? ತೆಂಗಿಲ್ಲ, ಬರೀ ಬೆದ್ಲು ಭೂಮಿಲಿ ಬೆಳೀತಾ ಇದ್ದೀರಾ. ಇದು ನಿಮಗೆ 7 ಟ್ರಿಪ್ಪಿಂದ ಸುಮ್ಮನೆ ಅಂದಾಜು ನಿಮ್ಮ ಖರ್ಚು ವೆಚ್ಚ ಕಳೆದು ಎಷ್ಟಾಯಿತು ನಿಮಗೆ? ಅಲ್ಲಿ ಹೋಲ್ಸೇಲ್ ಕೊಟ್ಟಿದ್ರೆ ಎಷ್ಟಾಗೋದು ಅಂದಾಜು? 1.5 ಲಕ್ಷ ಆಗೋದು. ಈಗ 7 ಲಕ್ಷ ರೂಪಾಯಿ ದುಡಿಮೆ ಖರ್ಚು ವೆಚ್ಚ ಕಳೆದು ಒಂದು 5 ಲಕ್ಷ ರೂಪಾಯಿ ಆಗಿದೆ. ಆಯಿತು ಗೌಡ್ರೆ, ಧನ್ಯವಾದಗಳು. ಮಾಡಿ ಸಂಪರ್ಕ ಸಂಖ್ಯೆ ಕೊಟ್ಟಿದ್ದೀನಿ. ಮುಂದಿನ ದಿನದಲ್ಲಿ ಆಸಕ್ತರು ಸಂಪರ್ಕ ಮಾಡ್ತಾರೆ, ಆಗ್ಬೋದು.